ಇನ್ನು ಇರಾನ್ ಪರಮಾಣು ಘಟಕದ ಮೇಲೆ ಅಮೆರಿಕ ದಾಳಿ ಮಾಡಿದ ನಂತರ ಏನೇನಾಗ್ತಾ ಇದೆ? ಅಮೆರಿಕ ವಿರುದ್ಧ ಇರಾನ್ ಪ್ರತೀಕಾರದ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಅಮೆರಿಕದ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನ್ಯೂಯಾರ್ಕ್, ವಾಷಿಂಗ್ಟನ್ನಲ್ಲಿ ಹೈ ಅಲರ್ಟ್ ಇದೆ. ಅಮೆರಿಕದ ಹಲವು ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ. ಅಮೆರಿಕದ ಧಾರ್ಮಿಕ ಸ್ಥಳಗಳು, ರಾಜತಾಂತ್ರಿಕ ಕಟ್ಟಡಗಳು, ಸಾಂಸ್ಕೃತಿಕ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ನಿಗಾ ವಹಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸುಲಭ ಏನಿಲ್ಲ. ಅಮೆರಿಕ ಹೋಗಿ ಇರಾನ್ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡುತ್ತೆ. ಇರಾನ್ ನಂತರ ಕೈಕಟ್ಟಿಗೂರುವಂತ ರಾಷ್ಟ್ರ ಅಂತೂ ಅಲ್ಲ ಇರಾನ್. ಮತ್ತೆ ದಾಳಿ ಮಾಡುವಂತ ಭೀತಿ ಇದೆ. ಪ್ರತೀಕಾರದ ದಾಳಿ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಹಾಗಾಗಿ ಅಮೆರಿಕದ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರ ವಹಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಇರಾನ್ನ ಟಾರ್ಗೆಟ್ ಯಾವ ರೀತಿಯಾಗಿರುತ್ತೆ ಅಂತ ಇಸ್ರೇಲ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ರಾಜಧಾನಿ ಟಾರ್ಗೆಟ್ ಮಾಡೋದು, ರಾಜಧಾನಿಯ ಅಕ್ಕಪಕ್ಕದ ಪ್ರದೇಶಗಳನ್ನ ಟಾರ್ಗೆಟ್ ಮಾಡುತ್ತೆ. ಅಧಿಕಾರಿಗಳಿರುವಂತಹ ಕಟ್ಟಡ, ನಾಗರಿಕರ ಪ್ರದೇಶ, ಎಡೆಬಿಡದೆ ದಾಳಿಯನ್ನ ಮಾಡಿತ್ತು ಇಸ್ರೇಲ್ ಮೇಲೆ. ಹಾಗೆ ಒಂದ್ ವೇಳೆ ಆ ದಾಳಿ ಅಮೆರಿಕದ ಕಡೆ ತಿರುಗಿದ್ರೆ ಏನಾಗಬೇಡ. ಹಾಗಾಗಿ ಅಮೆರಿಕದ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರಕ್ಕೆ ಸೂಚನೆ ಕೊಡಲಾಗಿದೆ. ನ್ಯೂಯಾರ್ಕ್, ವಾಷಿಂಗ್ಟನ್ ಇಲ್ಲೆಲ್ಲ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಇದೆ. ಅಮೆರಿಕದ ಧಾರ್ಮಿಕ ಸ್ಥಳಗಳಾಗಿರ್ಬೋದು ಅಥವಾ ರಾಜತಾಂತ್ರಿಕ ಕಟ್ಟಡಗಳು, ಸಾಂಸ್ಕೃತಿಕ ಸ್ಥಳಗಳು, ಇಲ್ಲೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಲಾಗ್ತಾ ಇದೆ.